ಅವ್ರು ಮಾಡ್ರಿ ಸರ್, ಕೈ ಜೋಡಿಸಿ ನೀವು ಮಾಡ್ರಿ ಸರ್. ಸೆಂಟ್ರಾಗ ಇಟ್ಬಿಡ್ದು ಎಲ್ಲರೂ ಹಿಂಗೆ ಬಂದ್ಬಿಡ್ತಾರೆ. ಇಲ್ಲಿ ಕೇಕ್ ಕಟ್ ಮಾಡ್ತಿದಾರ, ಇಲ್ಲಿ ನೀವು ಸ್ವೀಟ್ ಕೊಡ್ತೀವಿ. ಅದ್ರ ಮುಂದೆ ಇವತ್ತು ಅವ್ರದೇ ಜನ್ಮದಿನ ಸರ್. ಇವತ್ತು ಬಳ್ಳಾರಿ ಜಿಲ್ಲೆ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಲ್ಲಿ ನಾವು ಬಹಳ ಅದ್ದೂರಿಯಿಂದ ಸಡಗರದಿಂದ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ದಾದಾ ಸಾಹೇಬ್ ಫಾಲ್ಕೆ ವಿಜೇತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಮಾನ್ಯ ಗಿಡ್ಕರ ಅಧ್ಯಕ್ಷರು, AC ಅವರು, ನಮ್ಮ ಎಲ್ಲ ಹಿರಿಯ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಸಂತೋಷದಿಂದ ನಾವು ಆಚರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ನಟ ಇವರ ಹುಟ್ಟಿನ ಹಬ್ಬದ ಶುಭಾಶಯಗಳು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರೇ ಸಾಟಿ, ಬೇರೆ ಯಾರು ಇನ್ನೊಬ್ರು ಸಾಟಿ ಆಗಕ್ಕೆ ಸಾಧ್ಯ ಇಲ್ಲ. ಅವರ ಏನು ಚಿತ್ರಗಳು ನಾವು ನೋಡಿ ಸಣ್ಣರಿದ್ದಾಗ ಬಹಳ ನಾವು ಆನಂದಿಸ್ತಿದ್ವಿ. ವಿಶೇಷವಾಗಿ ನನಗೆ ರಾಜೇಶ್ ಬಹಳ ಪ್ರಭಾವಿತವಾಗಿರ್ತಕ್ಕ ಇವರ ಕನ್ನಡ ಚಿತ್ರ ಅಂದ್ರೆ ಗುರಿ. ನಾನು ಹೈಸ್ಕೂಲ್ 7th ಸ್ಟ್ಯಾಂಡರ್ಡ್ ಇದ್ದಾಗ ನೋಡಿದ್ದೆ ಅದು ಗುರಿ ಫಿಲ್ಮ್ ಅವ್ರದ್ದು, ಕಾಮನ್ ಬಿಲ್ಲು ಎಲ್ಲ. ಆಮೇಲೆ ವಿಶೇಷವಾಗಿ ಮೌಲ್ಯಾಧಾರಿತ ಚಿತ್ರ ಅಂದ್ರೆ ಬಂಗಾರದ ಮನುಷ್ಯ. ಆ ಹಾಡುಗಳು ಈಗ ಈಗ ತಾನೇ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋದು, ಏನು ಸಾಹಿತ್ಯ ಅದು. ಅದ್ರಲ್ಲಿ ಕೇಳ್ತಾ ಇದ್ರೆ ಜೀವನದಲ್ಲಿ ಮೌಲ್ಯಗಳು ಉಕ್ಕಿ ಬರ್ತಾ ಇರ್ತವೆ. ಆದ್ರೆ ಈಗಿನ ಇದು ನೋಡಿದ್ರೆ ಅದಕ್ಕೆ ವಿಭಿನ್ನವಾಗಿದೆ. ಸೊ ನಾವೆಲ್ಲರೂ ಆ ಮಹಾನ್ ವ್ಯಕ್ತಿಯ ನಟರ ಏನು ಜನ್ಮೋತ್ಸವ ಮತ್ತು ಅವರ ಕೊಡುಗೆಗಳು ನಾಡಿಗೆ, ಇದಕ್ಕೆ ನುಡಿಗೆ ನಾವೆಲ್ಲರೂ ಸೇರಿ ಅಭಿನಂದಿಸೋಣ ಮತ್ತು ಅದನ್ನು ಪ್ರೋತ್ಸಾಹಿಸೋಣ ಮತ್ತು ಅದನ್ನು ಬೆಳೆಸೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಡಾಕ್ಟರ್ ರಾಜ್ಕುಮಾರ್ ಇವರ ಹುಟ್ಟುಹಬ್ಬದ ಶುಭಾಶಯಗಳ ಹೇಳಿ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಸಾಹೇಬರ 97ನೇ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲಾಡಳಿತ ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಇವತ್ತು ಒಂದು ವಿಜೃಂಭಣೆಯಿಂದ ನಾವು ಒಂದು ಆಚರಣೆ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮಗೆಲ್ಲ ಗೊತ್ತಿರುವಂತೆ ಅವರ ಒಂದು ಗುರಿ ಇತ್ತು, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಾನು ನಟಿಸೋದಿಲ್ಲ ಅಂತಕ್ಕಂಥ ಒಂದು ಕಲ್ಪನೆ ಅವ್ರ ಗುರಿ ಇತ್ತು. ಅದನ್ನು ಸಾಧಿಸಿದ್ರು ಸಹ. ಅವ್ರು ಯಾವತ್ತು ಎಂಥ ಸಂದರ್ಭದಲ್ಲೂ ಸಹ ಎಂಥ ದೊಡ್ಡವರೆಲ್ಲ ಇವರು ನಮ್ಮ ಅಮಿತಾಬ್ ಬಚ್ಚನ್ ಅವರು 1 hour ನಮಗೆ ಟೈಮ್ ಕೊಡಿ, 1 hour ನಮ್ಮ ಇದರಲ್ಲಿ ನೀವು ಪಾತ್ರ ಮಾಡಲೇಬೇಕಂದಾಗ ನೀವೇನು ಮಾಡಿದ್ರು ಸಹ ನಾನು ಮಾಡೋದಿಲ್ಲ, ನಾನು ಕನ್ನಡನೇ ಫೈನಲ್ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಅವ್ರು ಬದುಕಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದ ಏಕೀಕರಣದಲ್ಲಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇತ್ತು, ಒಂದು ದೊಡ್ಡ ಹೋರಾಟ ಇತ್ತು. ಈ ಒಂದು ಕನ್ನಡ ಏಕೀಕರಣದಲ್ಲಿ ಏನು ಚಳವಳಿಯಲ್ಲಿ ಅವ್ರದ್ದೇನು ದೊಡ್ಡ ಪಾತ್ರ ಇತ್ತು. ಇವತ್ತು ಕರ್ನಾಟಕ ಏಕೀಕರಣ, ಕರ್ನಾಟಕ ಅಂತ ಹೆಸರು ಬರಲಿಕ್ಕೆ ರಾಜ್ಕುಮಾರ್ ಅವ್ರದ್ದು ದೊಡ್ಡ ಪಾತ್ರ ಇದೆ. ಅದ್ರ ಜೊತೆಗೆ ನಾನು ಸಹ ಹಲವಾರು ಫಿಲ್ಮ್ಗಳನ್ನ ನೋಡಿದ್ದೀನಿ. ನಾನು ಭಾಳ ಅವಾಗ ಇನ್ಸ್ಪೈರ್ ಆಗಿದ್ದು. ಭಾಳಷ್ಟು ಜನರು ಯುವಕರೇನು ಹಳ್ಳಿಯಿಂದ ಸಿಟಿಗೆ ಹೋಗ್ತಾ ಇದ್ರು, ಸಿಟಿಯಲ್ಲಿ ಅವ್ರು ತಮ್ಮ ಜೀವನ ಕಟ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಏನು ಚಿತ್ರ ಇತ್ತು ಬಂಗಾರದ ಮನುಷ್ಯ, ಏನು ಅವ್ರ ಕಲ್ಪನೆ ಇತ್ತು, ಏನು ಈ ಒಂದು ಹಳ್ಳಿಗೆ ವಾಪಸ್ ಬಂದ್ಬಿಟ್ಟು ನಾವು ಇದನ್ನ ಮಾಡಬೇಕು, ಏನು ಕೃಷಿ ಮಾಡಬೇಕು ಅಂತಕ್ಕಂಥ ಏನು ಪ್ರೇರಣೆಯಿಂದ ಬಹಳಷ್ಟು ಜನರು ಹಳ್ಳಿಗಳಿಗೆ ಹೋಗ್ಬಿಟ್ಟು ತಮ್ಮ ಹಳ್ಳಿಗಳಲ್ಲಿ ಕೃಷಿ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಕಲ್ತ್ಕೊಳ್ತಾರೆ. ಅದ್ರ ಜೊತೆಗೆ ನಾನು ಬಹಳ ಇಷ್ಟಪಟ್ಟು ಬಹಳಷ್ಟು ಸಾರಿ ನೋಡಿರ್ತಕ್ಕಂಥ ಫಿಲಿಮ್ ಗಿರಿಕನ್ಯಾ ಅಂತೇಳಿ, ತಮಗೆಲ್ಲ ಗೊತ್ತಿರಬೇಕು. ಗಿರಿಕನ್ಯಾ ಭಾಳ ನೋಡ್ತಾ ಇದ್ದೆ, ಅದು ಸಾಂಗ್ಗಳು ಸಹ ಯಾವಾಗಲೂ ಆಡ್ತಾ ಇದ್ದೆ ನಾನು. ಅದು ಭಾಳ ಇನ್ಸ್ಪೈರ್ ಆಗಿತ್ತು ನನಗೆ. ಆಮೇಲೆ ಇವೆಲ್ಲ ಏನು ಅವರು ಎಲ್ಲವೂ ಸಹ ಸಾಮಾಜಿಕವಾಗಿ ಒಂದು ಪ್ರೇರಣೆ ಕೊಡ್ತಕ್ಕಂಥವೇ ಫಿಲಿಮ್ಸ್. ಅವ್ರು ಯಾವುದು ಸಾಮಾಜಿಕ ಕಟ್ಟಳೆಗಳು, ಸಾಮಾಜಿಕ ಪ್ರೇರಣೆ ಕೊಡ್ತಕ್ಕಂಥ ಫಿಲಿಮ್ಗಳು ಅವ್ರದ್ದು. ಆಮೇಲೆ ಅವ್ರಿಗೆ ಏನು ನಮ್ಮ ಸರ್ಕಾರ ದಾದಾ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಜವಾಗಲೂ ಒಂದು ಶ್ಲಾಘನೀಯ. ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಈ ಒಂದು ಅವ್ರ ಬರ್ತ್ಡೇಯನ್ನು ಸಹ ಒಂದು ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡಬೇಕು, ಜಯಂತಿಯಾಗಿ ಪರಿವರ್ತನೆ ಮಾಡ್ಬೇಕಂತೇಳಿ ಆದೇಶ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಯಾವುದೇ ಸರ್ಕಾರಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನಿತರೆ ಜನತಾದಳ ಸರ್ಕಾರಗಳಿರ್ಬೋದು, ಯಾವುದೇ ಸರ್ಕಾರ ಏನು ತಗೊಂಡಿದ್ರಿ ಈ ಕ್ರಮ, ತಾವುಗಳು ಇದನ್ನ ಸರ್ಕಾರ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಮಾಡ್ತಕ್ಕಂಥ ಒಂದು ಪರಿಪಾಟ್ಲೆ ಏನು ಬಂದಿದೆ, ಅದಕ್ಕೆ ನಾನು ಯಾವುದೇ ಸರ್ಕಾರಗಳಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ.
ಒಳ್ಳೆಯದು ಸರ್ ಎಡಿಸಿ ಸರ್ ನೀವು ಮಾಡ್ರಿ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.